ಏನ್ ಕನ್ನಡ ವೀಕ್ಷಕರೇ, ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಿಮ್ ಮುಂದೆ ನಾನು ಪ್ರಮುಖವಾಗಿ ತರ್ತಾ ಇರ್ತಕ್ಕಂಥ ಸುದ್ದಿ ಏನಂತಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಹಣೆ ಬರಹ ಬಹುತೇಕ ಬಹಿರಂಗ ಆಗಿದೆ. ಈ ಕೆಲವು ಅಂಕ ಪರದೆ ಜಾರದಷ್ಟೇ ಬಾಕಿ ಉಳಿದಿರತಕ್ಕಂಥದ್ದು. ಈ ಕಳ್ಳ, ಅಪ್ರಾಮಾಣಿಕ ಮತ್ತು ಈ ದೇಶದ ಚುನಾವಣಾ ವ್ಯವಸ್ಥೆಯನ್ನ ನಾಶ ಮಾಡಿರ್ತಕ್ಕಂಥ ಈ ಒಂದು ಕರಪ್ಟ್ ಎಲೆಕ್ಷನ್ ಕಮಿಷನರ್ಗಳನ್ನ ತೊಲಗಿಸ್ತಕ್ಕಂಥ ಒಂದು ಮಹಾ ಸುದಿನ, ಮಹಾಕಾಲ ಇನ್ನೇನು ಹತ್ರ ಬಂದಿದೆ ಅನ್ಸುತ್ತೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು ಅಂತಂದ್ರೆ 6 ತಿಂಗಳಲ್ಲಿ ಫಡ್ನವೀಸ್ ಅವರ ಅಂದ್ರೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಫಡ್ನವೀಸ್ ಅವರ ಕ್ಷೇತ್ರದಲ್ಲಿ ಸುಮಾರು 29,219 ವೋಟ್ಗಳು ಏರಿಕೆಯಾಗಿದೆ. ಇದನ್ನ ಅಲ್ಲಿಯ ಸ್ಟಾಫ್ ಅಂದ್ರೆ ಏನಂತೀವಿ ಅವರಿಗೆ ಬೂತ್ ಲೆವೆಲ್ ಆಫೀಸರ್ಸ್, ಈ ಬೂತ್ ಲೆವೆಲ್ ಆಫೀಸರ್ಸ್ ಇದನ್ನ ಕನ್ಫರ್ಮ್ ಮಾಡಿದ್ದಾರೆ. ಸುಮಾರು 162 ವೋಟರ್ಸ್ ಪರ್ ಡೇ 162 ವೋಟರ್ಸ್ ಪರ್ ಡೇ ಅಲ್ಲಿ ಏರಿಕೆ ಆಗಿದೆ. ಅಂದ್ರೆ ಸುಮಾರು 8.25 ಅಂದ್ರೆ 8.25ರಷ್ಟು ಏರಿಕೆ ಆಗಿದೆ. ಅಂದ್ರೆ ಏನಪ್ಪಾ ಅಂದ್ರೆ ಮೋರ್ ದ್ಯಾನ್ ಡಬಲ್ ದ 4% ಥ್ರೆಶೋಲ್ಡ್ ಆಫ್ ದಿ ಟ್ರಿಗರ್ಸ್ ಮ್ಯಾಂಡೇಟ್ರಿ. ಅಂದ್ರೆ ಏನು ನಿರೀಕ್ಷೆ ಇತ್ತು ಏರಿಕೆ ಆಗೋದಕ್ಕೆ, ಅದರ 8 ಪಟ್ಟು, ಸುಮಾರು 8 ಪಟ್ಟು, more than double the 4% threshold that triggers mandatory verification checks under the election commission owning guidelines. ಸೊ ಎಲೆಕ್ಷನ್ ಕಮಿಷನ್ ಇದನ್ನ ಒಂದು ನ್ಯೂಸ್ ಲಾಂಡ್ರಿ ಅದನ್ನ ಈ ವರದಿಯನ್ನ ಒಂದು ಇನ್ವೆಸ್ಟಿಗೇಟಿವ್ ರಿಪೋರ್ಟ್ ಮಾಡಿದೆ. ಈ ಇನ್ವೆಸ್ಟಿಗೇಟಿವ್ ರಿಪೋರ್ಟ್ ಅನ್ನ ರಾಹುಲ್ ಗಾಂಧಿ ಅವರು ಇದನ್ನ ಪ್ರಶ್ನೆ ಮಾಡಿದ್ದಾರೆ ಇವತ್ತು. ಆ ಪ್ರಶ್ನೆ ಮಾಡಿರ್ತಕ್ಕಂಥ ಹೇಳ್ತಾ ಇರ್ತಕ್ಕಂಥ ಏನಂತಂದ್ರೆ 8% ಮಹಾರಾಷ್ಟ್ರ ಸಿಎಂ ಅವರ ಸ್ವಂತ ಕ್ಷೇತ್ರದಲ್ಲಿ ವೋಟರ್ ಲಿಸ್ಟ್ ಅಲ್ಲಿ 8% ಏರಿಕೆ ಆಗುತ್ತೆ. ಹೇಗೆ ಏರಿಕೆ ಆಗುತ್ತೆ? ಕೇವಲ 5 ತಿಂಗಳಲ್ಲಿ. ಕೆಲವು ಬೂತ್ಗಳಲ್ಲಿ 20-50% ಏರಿಕೆ ಆಗಿದೆ. ಕೆಲವು ಕಡೆ 8 ಅಂತ ನಾವು ಹೇಳ್ತಾ ಇದೀವಿ, ಆದ್ರೆ 50% ಏರಿಕೆ ಆಗಿದೆ. ಹೇಗೆ ಏರಿಕೆ ಆಗಿದೆ ಇದು? BLOs, ಬೂತ್ ಲೆವೆಲ್ ಆಫೀಸರ್ಸ್ ರಿಪೋರ್ಟೆಡ್ ಅನ್ನೋನ್ ಇಂಡಿವಿಜುವಲ್ಸ್ ಕ್ಯಾಸ್ಟಿಂಗ್ ವೋಟ್ಸ್. ಯಾರ್ಯಾರೋ ಬಂದು ವೋಟ್ ಹಾಕ್ತಾ ಇದ್ದಾರೆ, ಅವ್ರು ಯಾರು? ಮೀಡಿಯಾ ಅನ್ಕವರ್ಡ್ ಥೌಸಂಡ್ಸ್ ಆಫ್ ವೋಟರ್ಸ್ ವಿತ್ ನೋ ವೆರಿಫೈಡ್ ಅಡ್ರೆಸಸ್. ಮೀಡಿಯಾ ಕವರ್ ಮಾಡಲಿಲ್ಲ ಥೌಸಂಡ್ಸ್ ಆಫ್ ವೋಟರ್ಸ್ ವಿತ್ ನೋ ವೆರಿಫೈಡ್ ಅಡ್ರೆಸಸ್. ಯಾವುದೇ ಅಡ್ರೆಸ್ಗಳಿಲ್ಲ ಅವರದ್ದು ವೋಟರ್ಸ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥದ್ದು. ಅಂಡ್ ಎಲೆಕ್ಷನ್ ಕಮಿಷನ್ ಈಸ್ ಸೈಲೆಂಟ್ ಅಂಡ್ ಕಾಂಪ್ಲಿಕ್ಟ್. ಕಾಂಪ್ಲಿಕ್ಟ್ ಅಂದ್ರೆ ಇದಕ್ಕೆ ಯಾವುದೇ ಒಂದು ಸತ್ಯವನ್ನ ಇವರು ಹೇಳ್ತಾ ಇಲ್ಲ, ಮುಚ್ಚಿಡ್ತಾ ಇದ್ದಾರೆ, ಸೈಲೆಂಟ್, ಬಚ್ಚಿಡ್ತಾ ಇದ್ದಾರೆ. These are not isolated glitches. This is vote theft. ಬಹಳ ಇದು ನಾವು ರಾಹುಲ್ ಗಾಂಧಿ ಇವತ್ತು ಹೇಳ್ತಾ ಇದ್ದಾರೆ. ಇದು ನಾವು ಬಹಳ 2019ರಿಂದ ನಾವು ಹೇಳ್ತಾ ಇದೀವಿ ಮತ್ತು ನಿರಂತರವಾಗಿ ಹೇಳ್ತಾ ಬರ್ತಾ ಇದ್ವಿ. ಮೆಹಬೂಬ್ ರಾಜಾ ಕೇಸಿಂದ ಹಿಡಿದು ಸುಪ್ರೀಂ ಕೋರ್ಟ್ ಕೇಸಿಂದ ಅಲ್ಲಿವರೆಗೂ ಕೂಡ ನಾವು ರಿಪೋರ್ಟ್ ಮಾಡ್ತಾ ಬಂದ ಇದೀವಿ. ಮತ್ತು ಈ ನ್ಯೂಸ್ ಲಾಂಡ್ರಿ ಅಂತಹ ಕೆಲವು ಸಂಸ್ಥೆಗಳು, ಸುದ್ದಿ ಸಂಸ್ಥೆಗಳು, ಪತ್ರಕರ್ತರು ಕೂಡ ಈ ಒಂದು ಕೆಲಸವನ್ನ ಮಾಡಿದ್ರು. ಇವತ್ತು ರಾಹುಲ್ ಗಾಂಧಿ ಹೇಳ್ತಾ ದಿಸ್ ಇಸ್ ವೋಟ್ ಥೆಫ್ಟ್. ದ ಕವರ್ ಅಪ್ ಈಸ್ ದ ಕನ್ಫೆಷನ್. ಈಗ ನಾವೇನು ಕೊಡಲ್ಲ ಅಂತ ಹೇಳ್ತಾ ಇದಾರಲ್ಲ, ಎಲ್ಲವನ್ನು ನಾವು CCTV ಫುಟೇಜ್ ಕೊಡಲ್ಲ, ವೋಟರ್ ಲಿಸ್ಟ್ ಕೊಡಲ್ಲ, ಮಿಷಿನ್ ರೀಡಬಲ್ ವೋಟರ್ ಲಿಸ್ಟ್ ಕೊಡಲ್ಲ, ಫಾರಂ 17C ಕೊಡಲ್ಲ, ಇವೆಲ್ಲ ಕೊಡಲ್ಲ, ಬಚ್ಚಿಡ್ತೀವಿ ಇದೆಯಲ್ಲ, ಇದು ಖಂಡಿತ ಇದೇನು ಅಂತಂದ್ರೆ ದಿಸ್ ಇಸ್ ಕವರ್ ಅಪ್ ಈಸ್ ಅ ಕನ್ಫೆಷನ್. ಇದು ಕನ್ಫೆಷನ್. That's why we demand the immediate release of machine readable digital voter rolls and CCTV footage. That's why we demand the immediate release of machine readable digital voter rolls. Machine read ಮಾಡ್ತಕ್ಕಂಥ ವೋಟರ್ ಲಿಸ್ಟ್ ನ ಕೊಡಿ ಅಂಡ್ CCTV ಫುಟೇಜ್ ನ ಕೊಡಿ. ಯಾವ CCTV ಫುಟೇಜು? ನೀವೇನು ಪರ್ಸೆಂಟೇಜ್ ವೋಟ್ ಏನು ಏರಿಕೆ ಆಗಿದಿಲ್ಲ, ಸಂಜೆ 5 ಗಂಟೆಯಿಂದ 6 ಗಂಟೆವರೆಗೆ ನಿಮ್ಮ ವೋಟ್ ಪರ್ಸೆಂಟೇಜ್ ಏರಿಕೆ ಆಗಿದಿಲ್ಲ, ಆ ಟೈಮಲ್ಲಿ ಯಾವ ಬೂತ್ ಅಲ್ಲಿ ಏರಿಕೆ ಆಗಿಲ್ಲ, 20-50% ಏರಿಕೆ ಆಗಿದಿಲ್ಲ, ಆ ಬೂತ್ಗಳ ಸಂಜೆ 5 ಗಂಟೆಯಿಂದ 6 ಗಂಟೆವರೆಗೆ ನೀವು ಕ್ಯೂ ನಿಂತಿರಲ್ಲ. ಎಷ್ಟು ಜನ ಕ್ಯೂ ನಿಂತಿದ್ರು, ಎಷ್ಟು ಜನ ವೋಟ್ ಹಾಕಿದ್ರು, ಆ CCTV ಫುಟೇಜ್ ನ ಕೊಡಿ ಅಂತ ಕೇಳ್ತಾರೆ ರಾಹುಲ್ ಗಾಂಧಿ. ನಿಮ್ EVM ಸರಿ ಇಲ್ಲ, ನಿಮ್ದು ಇದು ಸರಿ ಇಲ್ಲ ಅಂತ ಯಾವ್ದು ಹೇಳ್ತಾ ಇಲ್ಲ. ಇವತ್ತು ಇದಕ್ಕೆ ರಾಹುಲ್ ಗಾಂಧಿ ಅವರ ಈ ಮಾತಿಗೆ
ಎಲೆಕ್ಷನ್ ಕಮಿಷನ್ ಒಂದು ಪತ್ರ ಕೂಡ ಬರ್ದಿದೆ, ಅದೇನ್ ಬರ್ದಿದೆ ಅಂತ ಕೂಡ ಹೇಳ್ತೀನಿ. ಇದ್ರ ಮಧ್ಯ ಉಪಮುಖ್ಯಮಂತ್ರಿ ಕೂಡ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಅವರು ಒಂದು ಏನು ಶರದ್ ಪವಾರ್ ಬಣದ ಶ್ರೀಮಂತ ಅಜಿತ್ ಪವಾರ್ ಅವರು ಹೇಳ್ತಾ ಇದ್ದಾರೆ, ಇಲ್ಲ ಇದೆಲ್ಲ ಕಾಮನ್, ಇದು ಇವಿಎಂ ಸರಿ ಇಲ್ಲ ಅಂದ್ರೆ ಈ ವೋಟರ್ ಲಿಸ್ಟ್ ಸರಿ ಇಲ್ಲ ಅಂದ್ರೆ ಏನು ಇವ್ರ ಪ್ರಕಾರ ಏನು ಸರಿ ಇಲ್ಲ, ಏನು ಹಿಂಗೆ ಹೇಳ್ತಾ ಇರ್ತಾರೆ, ಇವೆಲ್ಲ ತಲೆ ಕೆಡ್ಸ್ಕೋಬಾರ್ದು, ಇವೆಲ್ಲ ಕೇಳಬಾರ್ದು, ನಾವು ಮೋಸ ಮಾಡ್ತಾ ಇರ್ತೀವಿ, ಮೋಸ ಮಾಡಿಸ್ಕೊಳ್ತಾ ಇರಿ, ಏನು ಪ್ರಶ್ನೆ ಕೇಳಬೇಡಿ, ಸುಮ್ನೆ ಹೋಗ್ತಾ ಇರಿ ಅಂತ ಹೇಳ್ತಾರೆ ಅಜಿತ್ ಪವಾರ್. ಹೋಗ್ತಾ ಇರಿ. ಸಿಸಿಟಿವಿ ಫುಟೇಜ್ ಕೊಡಿ, ಮಷಿನ್ ರೀಡಬಲ್ ಡಿಜಿಟಲ್ ವೋಟರ್ ರೋಲ್ಸ್ ಕೊಡಿ. ಇಲ್ಲಿ ಯಾಕೆ ರಾಹುಲ್ ಗಾಂಧಿ ಅವರು ಮಷಿನ್ ರೀಡಬಲ್ ವೋಟರ್ ಲಿಸ್ಟ್ ಕೊಡಿ ಅಂತಂದ್ರೆ, ನಿಮ್ಗೆ ಅಭ್ಯರ್ಥಿಗಳಿಗೆ ಒಂದು ವೋಟರ್ ಲಿಸ್ಟ್ ಕೊಟ್ಟಿರ್ತಾರೆ, ಆ ವೋಟರ್ ಲಿಸ್ಟೇ ಬೇರೆ ಅವ್ರ ಹತ್ರ ಇರೋ ವೋಟರ್ ಲಿಸ್ಟೇ ಬೇರೆ. ಮಷಿನ್ ರೀಡಬಲ್ ವೋಟರ್ ಲಿಸ್ಟ್ ಅಂತಂದ್ರೆ, ಇದು ಮೈಕ್ರೋಸಾಫ್ಟ್ ಅಲ್ಲಿ ಒಂದು ಪೈಲಟ್ ಅಂತ ಒಂದು ಸಾಫ್ಟ್ವೇರ್. ಸೊ ಆ ಸಾಫ್ಟ್ವೇರ್ ಅಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವುದು ರಿಪೀಟ್ ಆಗಿದೆ, ಯಾವುದು ಫೇಕ್ ಇದೆ, ಯಾವ ವೋಟರ್ ಲಿಸ್ಟ್ ಈ ವೋಟರ್ ಲಿಸ್ಟ್ಗೂ ಪ್ರಿಂಟ್ಗೂ ಅದಕ್ಕೂ ಯಾವುದಕ್ಕೆ ಇಲ್ಲ, ಯಾವುದು ಆಡ್ ಆಗಿದೆ. ಹಳೆದೆ ಅಂದ್ರೆ ಉದಾಹರಣೆಗೆ 5 ವರ್ಷದ ನಂತರ 5 ವರ್ಷದ ಹಿಂದದ ವೋಟರ್ ಲಿಸ್ಟ್ಗೂ ಈ ವೋಟರ್ ಲಿಸ್ಟ್ಗೂ ಎಷ್ಟು ಜನ ಏರಿಕೆ ಆದ್ರು, ಅವ್ರು ಯಾರ್ಯಾರು, ಅವ್ರ ಅಡ್ರೆಸ್ ಏನು ಅಂತ ಹೇಳಿ ಕೇವಲ 5 ನಿಮಿಷದಲ್ಲಿ ಪತ್ತೆ ಮಾಡ್ಬೋದು, ವಿತಿನ್ 5 minutes. ಇದು ಅದಕ್ಕೆ ರಾಹುಲ್ ಗಾಂಧಿ ಕೇಳ್ತಾರೆ. ಸೊ ಅದಕ್ಕೆ ಕೊಡಲ್ಲ ಅಂತ ಹೇಳ್ತಾರೆ ಅಂದ್ರೆ ನಾವು ಸಿಕ್ಬಿಡ್ತೀವಿ ಅಂತ. ಕಳ್ಳರು ಈ ವ್ಯವಸ್ಥೆಯನ್ನ ಕೊಂದಾಕಿರ್ತಕ್ಕಂಥ, ವೋಟ್ ಕದ್ದು ಸರ್ಕಾರ ಮಾಡಿರ್ತಕ್ಕಂಥ ಕಳ್ಳರು ಇವರು. ಸೊ ಇಲ್ಲಿ ನಿಮ್ಗೆ ಇವತ್ತು ಎಲೆಕ್ಷನ್ ಕಮಿಷನ್ ನ ವೆಬ್ಸೈಟ್ ಅಲ್ಲೇ ಇವತ್ತು ಒಂದು ಲೆಟರ್ ಬಂದಿದೆ, ಅವರು ಒಂದು ಹಾಕೊಂಡಿದ್ದಾರೆ, ಅದರಲ್ಲಿ 4% ಏರಿಕೆ ಆಗಿದೆ ಅಂತ. 4% ಏರಿಕೆ ಅಂತ ಅವರು ಒಪ್ಕೋತಾರೆ. 4% ಏರಿಕೆ ಹೇಗಾಯ್ತು, ಅದ್ರ ತನಿಖೆ ಆಗ್ಬೇಕಾಗಿತ್ತಲ್ಲ. ಇದುವರೆಗೂ ನೀವು ಇಷ್ಟು ದಿನ ಅದನ್ನ ಯಾರೇ ಕೇಳಿದ್ರು ನೀವು ಏನು ಹೇಳದೇ ಇದ್ದವರು, ಇವತ್ತು ಹೆಂಗೆ 4% ಏರಿಕೆ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಕೇವಲ 4% ಅಷ್ಟೇ ಏರಿಕೆನಾ? ಈಗ ನಾವು ಇಲ್ಲಿ ಕೆಲವು ಅಂಕಿಅಂಶ, ಕೆಲವು ಬೂತ್ಗಳಲ್ಲಿ 50% ಏರಿಕೆ ಆಗಿದೆ. ಇದನ್ನ BLOಗಳು ಹೇಳ್ತಾ ಇದ್ದಾರೆ, ಬೂತ್ ಲೆವೆಲ್ ಆಫೀಸರ್ಸ್ ಹೇಳ್ತಾ ಇದ್ದಾರೆ. ಸೊ ಯಾರ್ಯಾರೋ ಬಂದು ವೋಟ್ ಹಾಕ್ತಾ ಇದಾರೆ, ಏನೇನೋ ಆಗ್ತಿದ್ರು ಇತ್ತು, ಆದ್ರೆ ನಾವ್ ಯಾರಿಗೆ ಹೇಳೋದು, ಹೇಳಕ್ ಆಗ್ಲಿಲ್ಲ. ಸೊ ಈಗ ಆಯ್ತು ಅಂತ ಹೇಳ್ತಾರೆ. ಸೊ ಇವತ್ತು ರಾಹುಲ್ ಗಾಂಧಿ ಅವರು ಎತ್ತಿರ್ತಕ್ಕಂಥ ಪ್ರಶ್ನೆ, ಇದನ್ನ ಈಗಾಗಲೇ ಸಾಕಷ್ಟು ಬಾರಿ 2019ರಿಂದ EVM ಕಳವಾದಾಗಿಂದ ಹಿಡಿದು, EVM ಸರಿ ಇಲ್ಲ ಅಂತ ಹೇಳಿದ್ರೆ EVM ಸರಿ ಇದೆ, ಫುಲ್ ಪ್ರೂಫ್ ಇದೆ, ಅದನ್ನ ನೀವು ಮ್ಯಾನಿಪುಲೇಟ್ ಮಾಡಕ್ ಆಗಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ವಾದ ಮಾಡಿದ್ರು. ವಾದವನ್ನು ಕೂಡ ಸುಪ್ರೀಂ ಕೋರ್ಟ್ ಅದು ಒಪ್ಪಿತು, ಈ ಚುನಾವಣೆ ಬುಲೆಟ್ ಪ್ರೂಫ್ ತರ ಇದೆ, ಸರಿಯಾಗಿದೆ ಅಂತ ಹೇಳ್ತಾರೆ. ಈಗ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು EVM ಬಗ್ಗೆ ಪ್ರಶ್ನೆ ಕೇಳ್ತಾರೆ. ವೋಟರ್ ಲಿಸ್ಟ್ ಕೊಡಿ, CCTV ಫುಟೇಜ್ ಕೊಡಿ, ಇಷ್ಟೇ ಕೇಳ್ತಾ ಇರುತ್ತೆ. ಫಾರ್ಮ್ 17C ಕೊಡಿ. ಫಾರ್ಮ್ 17C ಬಹಳ ಏನಿರುತ್ತೆ, ಬಹಳ ಸರಳವಾಗಿರುತ್ತೆ. ಎಷ್ಟು ಜನ ವೋಟ್ ಹಾಕಿದ್ರೆ, ಯಾವ ಅಭ್ಯರ್ಥಿಗೆ ಎಷ್ಟು ವೋಟ್ ಬಂತು, ಎಷ್ಟು ಯಾರು ವೋಟ್ ಹಾಕಿದ್ರು ಅಂತ ಗೊತ್ತಾಗಲ್ಲ, ಪರ್ಸೆಂಟೇಜ್ ಅಷ್ಟೇ ಗೊತ್ತಾಗುತ್ತೆ. ನಂಬರ್ ಆಫ್ ವೋಟ್ಸ್ ಕ್ಯಾಸ್ಟೆಡ್, ನಂಬರ್ ಆಫ್ ವೋಟ್ಸ್ ಗಾಟ್, ಯಾರು ವಿನ್ನರ್ ಮತ್ತೆ ಲೂಸರ್, ಇವರಿಬ್ರು ಎಷ್ಟು ಗೊತ್ತಾಗುತ್ತೆ, ಮತ್ತೆ ಟೋಟಲ್ ವೋಟ್ಸ್, ಇಷ್ಟೇ ಸಿಂಪಲ್ ಗೊತ್ತಾಗುತ್ತೆ. ಸೊ ಅಲ್ಲಿ ಯಾಕೆ ಅವ್ರು ಕೊಡಲ್ಲ ಅಂತಂದ್ರೆ, ಅಲ್ಲಿ ಟೋಟಲ್ ವೋಟ್ಸ್ ಗಿಂತ ಜಾಸ್ತಿ ವೋಟ್ ಆಗಿದೆ. ಅಭ್ಯರ್ಥಿಗೆ ಬಂದಿರೋ ಮತಗಳು ಅಲ್ಲಿರ್ತಕ್ಕಂಥ ಬೂತ್ ನ ಮತಗಳಿಗಿಂತ ಜಾಸ್ತಿ ಅಭ್ಯರ್ಥಿಗೆ ಬಂದಿರುತ್ತೆ. ಹೇಗ್ ಬಂದಿರುತ್ತೆ? ಫೇಕ್, ಕಳ್ಳ ವೋಟ್ಗಳು. ಹೇಗ್ ಮಾಡ್ತಾರೆ ಇದು ಅಂತಾರೆ, ಬಹಳ ಸರಳ. ಕುತ್ಕೊಂಡು ಒತ್ತುತ್ತಾ ಕುತ್ಕೋತಾರೆ ಒಳಗಡೆ. ಸಂಜೆ 6 ಗಂಟೆ ಆದ್ಮೇಲೆ ಇವರೇ ಒತ್ತುತ್ತಾ ಕುತ್ಕೋತಾರೆ. ಯಾರು ಒತ್ತುತ್ತಾರೆ, ಹೇಗ್ ಒತ್ತುತ್ತಾರೆ? ದಟ್ ಈಸ್ ಕಾಲ್ಡ್ ಬೂತ್ ಮೊದಲು ಬೂತ್ ಕ್ಯಾಪ್ಚರ್ ಅಂತ ಕರೀತಿತ್ತು. ಸೊ ನಥಿಂಗ್ ಬಟ್ ಬೂತ್ ಕ್ಯಾಪ್ಚರ್. ಸೊ ಬೂತ್ ಕ್ಯಾಪ್ಚರ್ ಮಾಡಿ ತಮಗೆ ಬೇಕಾದ ವೋಟ್ಗಳನ್ನ ಓದ್ಕೊಂಡು, ಆ ವೋಟ್ ಅನ್ನ ಟ್ಯಾಲಿ ಏನಾದ್ರು ಟ್ಯಾಲಿ ಮಾಡಿದ್ರೆ ಅಂತ ಕಾರಣಕ್ಕೋಸ್ಕರ, ಆ ಟ್ಯಾಲಿಗೋಸ್ಕರ ಫೇಕ್ ವೋಟರ್ ಲಿಸ್ಟ್ ನ ಕ್ರಿಯೇಟ್ ಮಾಡಿ. ಸೊ ಆ ಫೇಕ್ ವೋಟರ್ ಲಿಸ್ಟ್ಗೂ ಅಲ್ಲಿ ಓದ್ತಿರೋ ವೋಟ್ಗೂ ಟ್ಯಾಲಿ ಆಗುತ್ತೆ. ಅಷ್ಟು ಟ್ಯಾಲಿ ಮಾತ್ರ ಮಾಡ್ಕೊಂಡಿರ್ತಾರೆ. ಆದ್ರೆ ನಿಜವಾಗ್ಲೂ ಆ ವೋಟರ್ಸ್ ಅಲ್ಲಿದಾರ ಆ ಜಾಗದಲ್ಲಿ? ಅವ್ರು ಯಾರ್ಯಾರು ಈಗ 20%, 50%, 80% ಜಾಸ್ತಿ ಜನ ಏರಿಕೆ ಆಗಿದಾರಲ್ಲ, ಅವ್ರ ಅಡ್ರೆಸ್ ಏನು, ಎಲ್ಲಿಂದ ಬಂದು ವೋಟ್ ಹಾಕಿದ್ರು ಅವರು, ಅವ್ರ ಮನೆ ಅಲ್ಲಿ ಇದೆಯಾ ಅಲ್ಲಿ? ಸೊ ಇವುಗಳನ್ನ ಬಹಳ ಸರಳವಾಗಿ ಪತ್ತೆ ಮಾಡಿ ಹೇಳ್ಬಿಡ್ಬೇಕು. ಬಿಜೆಪಿಯವ್ರನ್ನೇ ಜೊತೆ ಕರ್ಕೊಂಡು, ಬೇರೆ ಯಾರನ್ನ ಬೇಡ, ಬಿಜೆಪಿಯವ್ರನ್ನೇ ಜೊತೆ ಕರ್ಕೊಂಡು, ಬನ್ನಿ ಈಗ ಈ ಅಡ್ರೆಸ್ ಅಲ್ಲಿ ಯಾವ ವೋಟರ್ಸ್ ಇದ್ರೆ ತೋರಿಸಿ ನಮ್ಗೆ ಅಂತೇಳಿ ಬಿಜೆಪಿಯವ್ರನ್ನೇ ಕರ್ಕೊಂಡು ಹೋಗ್ಬಿಟ್ರೆ, ಅವ್ರ ಹಣೆ ಬರಹ, ಅವ್ರ ನಾಟಕ, ಅವ್ರ ಕಳ್ಳತನ, ಅವ್ರ ಮೋಸ, ದಗ, ವಂಚನೆ ಎಲ್ಲವೂ ಕೂಡ ಬರಲ್ಲ.
ಸೊ ಅದು ಮಾಡೋ ಕಾಲ ಹತ್ರ ಬಂದಿದೆ. ಇವತ್ತು ರಾಹುಲ್ ಗಾಂಧಿ ಮಾಡಿರ್ತಕ್ಕಂಥ ಟ್ವೀಟ್ ಅನ್ನ ಮತ್ತು ಎಲೆಕ್ಷನ್ ಕಮಿಷನ್ ಉತ್ತರ ಕೊಡ್ತಾ ಇದೆ. ಅದರಲ್ಲೂ ಫಡ್ನವೀಸ್ ಅವರ ಒಂದು ಸೀಟ್ ಬಗ್ಗೆ ಇದ್ದಿರ್ತಕ್ಕಂಥ ಪ್ರಶ್ನೆಗಳು ಬಹಳ ರೋಚಕವಾಗಿದ್ದಾವೆ. ಇದಕ್ಕೆ ಇನ್ನು ಪ್ರಕಾಶ್ ಅಂಬೇಡ್ಕರ್ ಅವರ ಏನು ಸಂಬಂಧಿ ಪುತ್ರ ಮತ್ತು ಮೊಮ್ಮಗ ಅಂತ ನಾವೇನ್ ಹೇಳ್ತೀವಿ, ಇಲ್ಲಿ ಅವರು ಕೂಡ ಈ ವಿಷಯವನ್ನ ಎತ್ತುತ್ತಾರೆ. ಏನಂದ್ರೆ ಎಲೆಕ್ಷನ್ ಕಮಿಷನ್ ಇದಕ್ಕೆ ಬಹಳ ಸರಳವಾಗಿ ಉತ್ತರವನ್ನ ಕೊಡ್ಬೇಕಾಗಿತ್ತು. ಉತ್ತರವನ್ನ ಯಾಕೆ ಕೊಡ್ತಾ ಇಲ್ಲ ಅಂತ ಕೇಳ್ತಾರೆ. ಇಲ್ಲಿ ನಾವು ಗಮನಿಸಬೇಕಾದದ್ದು ರಾಹುಲ್ ಗಾಂಧಿಯವರ ಒಂದು ಪೋಸ್ಟ್. ಈ ಪೋಸ್ಟ್ಗೆ ಇಡೀ ಇಡೀ ರಾಷ್ಟ್ರಾದ್ಯಂತ ಕಾಂಗ್ರೆಸ್ನ ಕಾರ್ಯಕರ್ತರು, ಕಾಂಗ್ರೆಸ್ನ ನಾಯಕರುಗಳು ಇದನ್ನ ಪ್ರಶ್ನೆ ಎತ್ತುತ್ತಾ ಇದ್ದಾರೆ, ಶೇರ್ ಮಾಡ್ತಾ ಇದ್ದಾರೆ. ವಾಟ್ಸಪ್ಗಳಲ್ಲಿ ಶೇರ್ ಮಾಡ್ತಾ ಇದ್ದಾರೆ, ಟ್ವಿಟರ್ ಅಲ್ಲಿ ಟ್ರೆಂಡಿಂಗ್ ಶುರು ಮಾಡಿದ್ದಾರೆ. ಮತ್ತು ಕರ್ನಾಟಕ ಸೇರಿದಂತೆ ಕರ್ನಾಟಕದಲ್ಲಿ ಪ್ರಿಯಾಂಕಾ ಖರ್ಗೆ ಸೇರಿದಂತೆ ಬಹುತೇಕ ನಾಯಕರು ಎಲೆಕ್ಷನ್ ಕಮಿಷನ್ ನ ದ್ವಂದ್ವ ನೀತಿಯನ್ನ, ಅಂದ್ರೆ ನೀವು 8% ಏರಿಕೆ ಆಗಿದೆ ಅಂತ ನಾವು ಹೇಳ್ತಾ ಇದ್ವಿ, 4% ಏರಿಕೆ ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ಸೊ ಈ 4% ಅಟ್ಲೀಸ್ಟ್ ಈ 4% ಏರಿಕೆ ಹೇಗಾಯ್ತು? ಇವ್ರು ಯಾರು ವೋಟರ್ಸ್, ಇವ್ರು ಎಲ್ಲಿಂದ ಬಂದ್ರಿ, ಇವರು ಇದನ್ನಾದ್ರೂ ಹೇಳಿ ಅಂತ ಎಲ್ಲ ಕೇಳಕ್ ಶುರು ಮಾಡಿದ್ರೆ ಒಂದು ದೊಡ್ಡ ಆಂದೋಲನ ಶುರುವಾಗಿದೆ. ಈಗ ನಮ್ಮ ಚಾನಲ್ ಮೂಲಕ ಕೂಡ ನಾವು ಹೇಳ್ತಾ ಇರ್ತಕ್ಕಂಥದ್ದು ಅಂತಂದ್ರೆ, ಈ ಬಹಳ ಸಾಕಷ್ಟು ದಿನಗಳು ನೀಡಿದೀವಿ, ಈಗಲೂ ಕೂಡ ಹೇಳ್ತಾ ಇದೀವಿ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾನ ಪ್ರಶ್ನೆ ಮಾಡೋದಕ್ಕೆ ಇದು ಕೇವಲ ಕಾಂಗ್ರೆಸ್ ಪಕ್ಷ ಅಥವಾ ಬೇರೆ ಇನ್ಯಾರೋ ಕೇಳ್ತಕ್ಕಂಥದ್ದಲ್ಲ, ಇದನ್ನ ಪ್ರತಿಯೊಬ್ಬರು ಕೇಳಬೇಕು. ಪ್ರಕಾಶ್ ಅಂಬೇಡ್ಕರ್ ಹೇಳ್ತಾರೆ, ಅವರು ಜೂನ್ 22ನೇ ತಾರೀಕು ಟ್ವೀಟ್ ಮಾಡಿದ್ದಾರೆ. ಏನು ಯಾವ್ದ್ರ ಬಗ್ಗೆ? ಡೆಸ್ಟ್ರಾಯ್ ಆಫ್ CCTV ಫುಟೇಜ್ ಪ್ರೊಸೆಸ್ ಆಫ್ಟರ್ 45 days ಎಲೆಕ್ಷನ್ ಬಾಡಿ ಟು ಪೋಲ್ ಆಫೀಸರ್ಸ್ ಹೇಳಿದೆ. 45 days ನಂತರ ಡಿಲೀಟ್ ಮಾಡ್ಬಿಡಿ ಅಂತ ಹೇಳಿದೆ. ಸೊ ಈ ಡಿಲೀಟ್ ಮಾಡ್ಬಿಡಿ ಅಂತಂದ್ರೆ ಎವಿಡೆನ್ಸ್ ಡೆಸ್ಟ್ರಾಯ್ ಮಾಡೋದು ಅಂತ ಅರ್ಥ. ಎವಿಡೆನ್ಸ್ ಡೆಸ್ಟ್ರಾಯ್ ಮಾಡೋದು. ಯಾಕೆ ಎವಿಡೆನ್ಸ್ ಡೆಸ್ಟ್ರಾಯ್ ಮಾಡ್ತಾ ಇದ್ರೆ? ದೇ ಹ್ಯಾವ್ ಡನ್ ಕರಪ್ಷನ್, ದೇ ಹ್ಯಾವ್ ಥೆಫ್ಟ್ ದ ವೋಟ್ಸ್, ದೇ ಹ್ಯಾವ್ ಥೆಫ್ಟ್ ದ ಇಂಡಿಯನ್ ವೋಟ್ಸ್. Indian voters, Indian citizens never elected BJP. Indian citizens never elect BJP. Indian citizens never elect Modi. Indian citizens never elect Fadnavis. Indian citizens never elect Ajit Pawar. ಸೊ ಅದು ಗೊತ್ತಾಗುತ್ತೆ ಅಂತ ಹೇಳಿ CCTV ಫುಟೇಜ್ ಕೊಡಲ್ಲ, ಫಾರಂ 17C ಕೊಡಲ್ಲ, ಎಲೆಕ್ಟ್ರಾನಿಕ್ ರೀಡಬಲ್ ವೋಟರ್ ಲಿಸ್ಟ್ ಕೊಡಲ್ಲ. ಎಷ್ಟರ ಮಟ್ಟಿಗೆ ಅವ್ರದ್ದು ಅಂತಂದ್ರೆ, CCTV ಫುಟೇಜ್ ಇರೋ ನಿಮಗೋಸ್ಕರ ಅಲ್ಲ, ನಮಗೋಸ್ಕರ. ನಾವೇ ಅದನ್ನು ಸುಮ್ಮನೆ ನಮ್ಮ ಇಂಟರ್ನಲ್ ಮಾಡ್ಕೊಂಡು ನಿಮ್ಗೆ ಯಾಕೆ ಕೊಡ್ಬೇಕು ಅಂತ ಕೇಳಿ, ನಿಮ್ಗೆ ಯಾಕೆ ಕೊಡ್ಬೇಕು? ಎಲೆಕ್ಷನ್ ಭದ್ರತೆಗಲ್ವಾ ಮಾಡೋದು? ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಜಾರಿ ಆದಾಗ ಪ್ರತಿಯೊಂದು ದೃಶ್ಯಗಳನ್ನ ಎಲೆಕ್ಷನ್ ಕಮಿಷನ್ ಶೂಟ್ ಮಾಡುತ್ತೆ. ಸೊ ಅದನ್ನ ಕೊಡಿ ಅಂತಂದ್ರೆ, ನಿಮಗಲ್ಲ, ಅದು ನಾವು ಮಾಡ್ಕೊಳ್ಳೋದು ಯಾಕೆ ಮಾಡ್ತೀರಾ? ಮತ್ತೆ ನೀವು ಯಾರೋ ಕೊಡಲ್ಲ ಅಂತಂದ್ರೆ ಯಾಕೆ ಮಾಡ್ತೀರಾ? ಶೂಟ್ ಯಾಕೆ ಮಾಡ್ತೀರಾ? ಯಾಕೆ ದುಡ್ಡು ವೇಸ್ಟ್ ಮಾಡ್ತೀರಾ? ಅದೇ ಟ್ಯಾಕ್ಸ್ ಮನಿ ಅಲ್ವಾ ಅದು ಜನಗಳದ್ದು. ಅತ್ಯಂತ ಪಾರದರ್ಶಕವಾಗಿ, ಅತ್ಯಂತ ನ್ಯಾಯಬದ್ಧವಾಗಿ ಅಲ್ವಾ ಚುನಾವಣೆ ಮಾಡ್ಬೇಕಾಗಿರೋದು ಚುನಾವಣಾ ಆಯೋಗ. ಈ ಭ್ರಷ್ಟ ಕಳ್ಳ ಚುನಾವಣಾ ಆಯೋಗವನ್ನ ಈ ರಾಷ್ಟ್ರಕ್ಕೆ ಕಿತ್ತು ಹಾಕೋವರೆಗೂ ಚುನಾವಣೆ ಸರಿಯಾಗಿ ನಡೆಯಲ್ಲ. ಇದಕ್ಕೆ ಒಂದು ದೊಡ್ಡ ಚಳವಳಿ ಆಗ್ಬೇಕಾಗಿದೆ. ಪ್ರಕಾಶ್ ಅಂಬೇಡ್ಕರ್ ಮಾತನಾಡ್ತಾ ಇದ್ದಾರೆ, ಏನ್ ಹೇಳಿದ್ರೆ ಕೇಳಿ ನೋಡಿ. ದ ಡಿಸಿಷನ್ ಬೈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಈಸ್ ಆಂಟಿ ಟ್ರಸ್ಟ್, ಅಪನಂಬಿಕೆ, ಆಂಟಿ ಟ್ರಸ್ಟ್, ಆಂಟಿ ಡೆಮೋಕ್ರಸಿ, ಪ್ರಜಾಪ್ರಭುತ್ವ ವಿರೋಧಿ ಅಂಡ್ ಆಂಟಿ ಟ್ರಾನ್ಸ್ಪರೆನ್ಸಿ. ಇದು ಪಾರದರ್ಶಕತೆಯ ವಿರೋಧಿ. ಇದು ಅಂದ್ರೆ ನೀವು ಯಾವುದು ಪಾರದರ್ಶಕತೆ ಇಲ್ಲ ನಿಮ್ದು, ಎಲ್ಲವೂ ಕೂಡ ಹೈಡ್, ಕಣ್ಣ ಮುಚ್ಚಾಲೆ ಆಟ, ಕಳ್ಳಾಟ ಇದು ಇವ್ರದು. Why the ECI which is responsible for ensuring the conduct of free and fair elections is against transparency in the electoral process. ಸೊ ನೀವು ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಎಲೆಕ್ಷನ್ ಮಾಡಲ್ಲ ಅಂತ ಯಾಕೆ ಇನ್ಶೂರ್ ಮಾಡಲ್ಲ? ಯಾಕೆ ನಿಮ್ಗೆ ಗ್ಯಾರಂಟಿ ಕೊಡಲ್ಲ ನೀವು? In December 2024, the ECI had made amendments to the Conduct of Election Rules 1961, which restricted public access to certain election-related records. In the letter dated January 16, 2025, Shri Mallikarjun Kharge and other political leaders, I had raised my concerns regarding the EVMs, the mysterious increase of, ನೋಡಿ ಹೇಳ್ತಾರೆ ಇಲ್ಲಿ ಬಹಳ ಇಂಪಾರ್ಟೆಂಟ್, increase of 75,97,067 votes increased. 75 lakh vote increase ಆಗಿದೆ. How
ಹೌ ಕಮ್? ಎಲ್ಲಿಂದ ಬಂದ ಈ ಓಟ್ಗಳು? ಎಲ್ಲಿಂದ ಬಂದು? ವಿಧಾನಸಭಾ ಎಲೆಕ್ಷನ್ಸ್ ಅಂಡ್ ದ ಅಮೆಂಡ್ಮೆಂಟ್ಸ್ ಮೇಡ್ ಇನ್ conduct of elections rules 1961, but neither did Congress nor others pay attention to my alarming concerns. ಸೊ ಯಾವಾಗ ಅವರು CCTV ಫುಟೇಜ್ ಕೊಡಲ್ಲ ಅಂತ ಹೇಳಿದ್ರು, ನಾನು ಅಲ್ಲೇ ಸದನದಲ್ಲೇ ನಾನು ಅವ್ರಿಗೆ ಅಲಾರಾಮ್ ಕೊಟ್ಟೆ. ಕಾಂಗ್ರೆಸ್ನವರಾಗ್ಲಿ ಯಾರು ಆಗ್ಲಿ ಇದನ್ನ ಸರಿಯಾಗಿ ಎಚ್ಚೆತ್ಕೊಳ್ಳಿಲ್ಲ. ನಾನು ಇದನ್ನೇ ಹೇಳ್ತಾ ಇರೋದು. ಈಗ ರಾಹುಲ್ ಗಾಂಧಿ ಹೇಳ್ತಾ ಇದಾರೆ, ಯಾರು ನಾವು 2019 ಹೇಳ್ತಾ ಇದೀವಿ ಇವ್ರಿಗೆ, ಇದು ಕಳ್ಳತನ ನಡೀತಾ ಇದೆ, ಮೋಸ ನಡೀತಾ ಇದೆ, ನೋಡಿ ನೋಡಿ ಅಂತ ಇವತ್ತು ಹೇಳ್ತಾರೆ. ಅಲಾರಾಮಿಂಗ್ ಇವತ್ತು ಬಂದಿದೆ. ಸೊ ದ ಅಲಾರ್ಮಿಂಗ್ ಕನ್ಸರ್ನ್ಸ್ ಹ್ಯಾವ್ ಕಮ್ ರಿಯಾಲಿಟಿ ಟುಡೇ. ಇವತ್ತು ನಿಜ ಆಗಿದೆ ಅದು. ದ ನೆಕ್ಸ್ಟ್ ಹಿಯರಿಂಗ್ ಇನ್ ದ ಚೇತನ್ ಚಂದ್ರಕಾಂತ್ Ahire versus Union of India and Oras in Monday, June 23 in the Honorable High Court of Bombay. ಬಾಂಬೆ ಹೈಕೋರ್ಟ್ ಅಲ್ಲಿ ಇದೇ ಕೇಸ್ ಇದೆ. ಅದರಲ್ಲಿ ಏನು ತೀರ್ಮಾನ ಆಗುತ್ತೆ ನೋಡಿ. ತೀರ್ಮಾನ ಆಗುವಂತದ್ದು ಏನಿದೆ, ಈಗಾಗಲೇ ತೀರ್ಮಾನ ಆಗಿದೆ. ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಅಲ್ಲಿ ನೀವು CCTV ಫುಟೇಜ್ ಕೊಡಬೇಕು ಅಂತ ಆಗಿದೆ. ಆ CCTV ಫುಟೇಜ್ ಕೊಡಬಾರ್ದು ಅಂತ ಹೇಳಿ ಹೈಕೋರ್ಟ್ ತೀರ್ಪು ಕೊಟ್ಟ ನಂತರ ಇವರು ಅದನ್ನ ಚಾಲೆಂಜ್ ಮಾಡ್ತಾರೆ. ಅಂದ್ರೆ ಅದನ್ನ ಚೇಂಜ್ ಮಾಡಿ, ಕಾನೂನು ಚೇಂಜ್ ಮಾಡಿಸಿ. ಈ ಕಾನೂನು ಚೇಂಜ್ ಮಾಡೋದ್ರ ಬಗ್ಗೆ ನಿಮ್ಗಾಗ್ಲೇ ನಾನು ಬಹಳ ವಿವರವಾದ ಒಂದು ವಿಡಿಯೋನ ಮಾಡಿದ್ವಿ, ನೋಡ್ಬೋದು ನಮ್ಮ ಚಾನಲ್ ಅಲ್ಲಿ. ಅದನ್ನ ಟ್ಯಾಗ್ ಕೂಡ ಮಾಡ್ತೀವಿ ವಿಡಿಯೋ ಜೊತೆಗೆ. ಇಲ್ಲಿ ರಾಹುಲ್ ಗಾಂಧಿಗೆ ಪತ್ರ ಬರೆದಿದ್ದಾರೆ. ಇವತ್ತು ಚುನಾವಣಾ ಆಯೋಗ ಹೆದರ್ಕೊಂಡಂಗೆ ಕಾಣಿಸ್ತಾ ಇದೆ. ಅದು ಹೆದರ್ಕೊಂಡಂಗೆ ಸವಾಲ್ ಆಗ್ತೀನಿ ಅಂತ ಹೇಳ್ತಾ ಇದೆ. ಏನ್ ಸವಾಲು? 2024 ಮಹಾರಾಷ್ಟ್ರ ಚುನಾವಣೆಯಲ್ಲಿ ನಡೆದಂತಹ ಅಕ್ರಮಗಳ ಬಗ್ಗೆ, ಆರೋಪಗಳ ಬಗ್ಗೆ ಕೇಂದ್ರ ಚುನಾವಣಾ ಆಯೋಗ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಗೆ ಪತ್ರ ಬರೆದಿದೆ. ಏನು ಕಾನೂನುಗಳ ನಿಯಮ ಪ್ರಕಾರ ಎಲ್ಲ ನಡೆದಿದೆ ಅಂತ. ಕಳ್ಳನ ಕದ್ದೀರಿ ಅಂತ ಹೇಳ್ತಾನ? ಇವನೇನು ಕದ್ದೀರಿ ಅಂತ ಹೇಳ್ತಾರ ಇವರು? ಕಳ್ಳರು ಎಲ್ಲ ಚುನಾವಣೆ ಕಾನೂನುಬದ್ಧವಾಗಿ ಕಟ್ಟುನಿಟ್ಟಾಗಿ ನಡೆಸಿದೀವಿ ಅಂತ. ಕಟ್ಟುನಿಟ್ಟಾಗಿ ನಡೆಸಿದ್ರೆ ಮಹಾನ್ ಭಾವರೇ, ನೀವು ಬಿಡಿ, ದಾಖಲಾತಿಗಳನ್ನು ಬಿಡಿ, ನಾವು ಕೇಳೋ ದಾಖಲಾತಿಗಳನ್ನು ಕೊಡಿ. ಕಟ್ಟುನಿಟ್ಟಾಗಿ ನೀವು ಪ್ರಾಮಾಣಿಕರಲ್ವಾ? ನೀವು ಹರಿಶ್ಚಂದ್ರ ಮಕ್ಕಳು ತುಂಡಲ್ವಾ? ನೀವು ಕೊಡಿ. ರಾಜಕೀಯ ಪಕ್ಷಗಳನ್ನು ನೇಮಿಸಲ್ಪಟ್ಟ ಬೂತ್ ಮಟ್ಟದ ಏಜೆಂಟ್ಗಳು ಸೇರಿದಂತೆ ಸಾವಿರಾರು ಸಿಬ್ಬಂದಿ ಒಳಗೊಂಡ ಸಂಪೂರ್ಣ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಚುನಾವಣಾ ಆಯೋಗ ವಿವರಿಸಿದೆ, ಹೇಳ್ತಾ ಇದೆ ಅವರು. ದಿನಪತ್ರಿಕೆ ರಾಹುಲ್ ಗಾಂಧಿ ಅನ್ನೋ ಪತ್ರಕ್ಕೆ ಏನು ಇಂಡಿಯನ್ ಎಕ್ಸ್‌ಪ್ರೆಸ್ಗೆ ಒಂದು ಲೇಖನವನ್ನು ಬರೆದಿದ್ರು. ಚುನಾವಣಾ ಆಯೋಗ ಜೂನ್ 12ನೇ ತಾರೀಕು ರಾಹುಲ್ ಗಾಂಧಿ ಅವರಿಗೆ ಇಮೇಲ್ ಮೂಲಕ ಪತ್ರವನ್ನ ಕೊಟ್ಟಿದೆ. ಜೂನ್ 12ನೇ ತಾರೀಕು ಪತ್ರವನ್ನ ರವಾನಿಸಿದೆ. ಏನಂತೇಳಿ, ಇಡೀ ಚುನಾವಣೆ ಪ್ರಕ್ರಿಯೆಯನ್ನು ವಿಧಾನಸಭಾ ಕ್ಷೇತ್ರದಲ್ಲಿ ವಿಕೇಂದ್ರಿತ ರೀತಿಯಲ್ಲಿ ನಡೆಸ್ತೀವಿ ನಾವು. ಇದರಲ್ಲಿ ಸುಮಾರು 1,186,000 ಹೆಚ್ಚು ಬೂತ್ ಮಟ್ಟದ ಅಧಿಕಾರಿಗಳಿದ್ದಾರೆ. 288 ಚುನಾವಣಾ ನೋಂದಣಿ ಅಧಿಕಾರಿಗಳಿದ್ದಾರೆ. 139 ಸಾಮಾನ್ಯ ವೀಕ್ಷಕರಿದ್ದಾರೆ. 41 ಪೊಲೀಸ್ ವೀಕ್ಷಕರಿದ್ದಾರೆ. ಮತ್ತೆ 71 ವೆಚ್ಚ ವೀಕ್ಷಕರು, 50 ನಿಮಿಷ ನೋಡಿ. ಬರೀ ನಂಬರ್ಸ್ ಹೇಳ್ತಾರೆ, ಕನ್ಫ್ಯೂಸ್ ಮಾಡಿಸ್ತಾರೆ ಜನನ. ಕನ್ಫ್ಯೂಸ್ ಇವರೆಲ್ಲ ಇದ್ರು ಅಂತೇಳಿ. ಅವರೆಲ್ಲ ಇದ್ರು, ಅದೆಲ್ಲ ಬೇಡ್ರಿ. ಅವ್ರು ಇದ್ರು ಎಲ್ಲ ಸರಿ. CCTV ಫುಟೇಜ್ ಕೊಡಿ. ಅಲ್ಲಿ ನಡೀತಲ್ಲ, ಸಂಜೆ 5ರಿಂದ 6 ಗಂಟೆ ಮ್ಯಾಜಿಕ್ ಮಾಡೋದ. ಮ್ಯಾಜಿಕ್ 71 ಲಕ್ಷ ಮತದಾನ ಸಂಖ್ಯೆ ಏರಿಸಿದ್ರಲ್ಲ, ಹೆಂಗ್ ಏರ್ತದ? 1 ಗಂಟೆಗೆ 71 ಲಕ್ಷ ಜನ ಇಲ್ಲಿಂದ ಬಂದ್ರು. 71 ಲಕ್ಷ ಒಬ್ಬ ಮತ ಹಾಕೋದಕ್ಕೂ ಸುಮಾರು 2 ನಿಮಿಷ ಅಥವಾ 3 ನಿಮಿಷ ಟೈಮ್ ಅಂತಂದ್ರು. 71 ಲಕ್ಷ ಜನಕ್ಕೆ ಓಟ್ ಹಾಕೋದಕ್ಕೆ ಎಷ್ಟು ಟೈಮ್ ಬೇಕು? ಆ ಟೈಮ್ ಎಲ್ಲಿತ್ತದು? ಸಂಜೆ 5 ಗಂಟೆಯಿಂದ 6 ಗಂಟೆಗೆ ಎಲ್ಲಿತ್ತು ಟೈಮ್ ಅದು? ಇದು ಇಡೀ ಬೆಳಗಾನ ರಾತ್ರಿ 4 ಗಂಟೆವರೆಗೂ ಹಾಕಿದ್ರಾ? ಬೆಳಗಿನ ಜಾವ 4 ಗಂಟೆವರೆಗೂ ಓಟ್ ಹಾಕಿದ್ರಾ? ಅವರಿದ್ರು, ಇವರಿದ್ರು, ರಾಜಕಾರಣಿಗಳಿದ್ರು, ಬೂತ್ ಮಾಡ್ತಾವಿದ್ದ ಏಜೆಂಟ್ಗಳಿದ್ರು ಅಂತ. ಕಾಂಗ್ರೆಸ್ನವರ ಏಜೆಂಟ್ಗಳಿದ್ರು, 28,000 ಏಜೆಂಟ್ ಇದ್ರು ಅಂತೆಲ್ಲ ಹೇಳಿದ್ರು. ಅದೆಲ್ಲ ಇದ್ರು, ಎಲ್ಲ ಇದ್ರು. CCTV ಫುಟೇಜ್ ಕೊಡಿ, ವೋಟರ್ ಲಿಸ್ಟ್ ಕೊಡಿ. ಕಾಂಗ್ರೆಸ್ ಅಭ್ಯರ್ಥಿಗಳು ಹೈಕೋರ್ಟ್ನ ಸಲ್ಲಿಸುವ ಅರ್ಜಿಗಳನ್ನು ನಡೆಸುವ ಸಮಸ್ಯೆಗಳ ಪ್ರಸ್ತಾಪಿಸಲಾಗಿದೆ. ನಿಮಗೆ ಯಾವುದೇ ಸಮಸ್ಯೆಗಳಿದ್ರೆ ನೀವು ನಮಗೆ ಪತ್ರ ಬರೀಬಹುದು ಮತ್ತು ಆಯೋಗ ಎಲ್ಲ ಸಮಸ್ಯೆಗಳನ್ನ ಚರ್ಚಿಸುವ ಅನುಕೂಲಕ ದಿನಾಂಕ ಮತ್ತು ವೈಯಕ್ತಿಕ ಭೇಟಿ ಮಾಡಲು ಸಿದ್ಧವಾಗಿದೆ ಅಂತ ಹೇಳ್ತೀವಿ. ಅಂದ್ರೆ ನಿಮ್ ಭೇಟಿ ಮಾಡಿದ್ರೆ ಕಾಫಿ ತಿಂಡಿ ಕುಡಿಬೇಕಾ? ನಿಮ್ಮ ಹತ್ರ ಬಂದು ಇಲ್ಲ ಉಪ್ಪಿಟ್ಟು ಕೇಸರಿ ತಿನ್ಬೇಕಾ? ನಿಮಗೆ ಹೇಳ್ತಾ ಇರೋದು ಇಷ್ಟೇ, ನೀವು ನಮಗೆ ದಾಖಲಾತಿಗಳನ್ನು ಕೊಡಿ. ಚರ್ಚೆ ನಿಮ್ ದಿನಾಂಕ ಏನು ಕೊಡೋದು ನೀವು ಬಿಡಿ. ನೀವು ಅಲ್ಲಿ ಎಲ್ಲಿದ್ರೆ ಅಲ್ಲಿ ಕೂತ್ಕೊಂಡು ಬಿಡಿ. ನಿಮ್ಮ ವೆಬ್ಸೈಟ್ಗೆ ಹಾಕಿ, ನಮ್ಮ ಕೈಗೂ ಕೊಡಬೇಡಿ. ನೀವು ವೆಬ್ಸೈಟ್ಗೆ ಹಾಕಿ, ಡಿಜಿಟಲ್ ವಿಡಿಯೋ ಫುಟೇಜ್ ನ ವೆಬ್ಸೈಟ್ಗೆ ಹಾಕಿ, ಲಿಸ್ಟ್ ನ ವೆಬ್ಸೈಟ್ಗೆ ಹಾಕಿ ಅಷ್ಟೇ. ದಟ್ಸ್ ಆಲ್. ನೋ ನೀಡ್ ಟು ಮೀಟಿಂಗ್, ನೋ ನೀಡ್ ಟು ಈಟಿಂಗ್, ನೋ ನೀಡ್ ಟು ವರಿ. ಇದು ಎಲೆಕ್ಷನ್ ಕಮಿಷನ್ ಸಂಬಂಧಪಟ್ಟಂಗೆ ಇಡೀ ದೇಶದಲ್ಲಿ ಚರ್ಚೆ ಆಗ್ತಕ್ಕಂಥದ್ದು. ಇನ್ನೊಂದು ಪ್ರಮುಖವಾಗಿ ಎಲೆಕ್ಷನ್ ಕಮಿಷನ್ ಸಂಬಂಧಪಟ್ಟಂಗೆ ನೋಡೋದಾದ್ರೆ, ನಾವು ECIದು ಪ್ರಕಾಶ್ ಅಂಬೇಡ್ಕರ್ ಬರೆದ ಹಾಗೆ ಬಹಳಷ್ಟು ಜನ ಇದು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ.
ಏನು ಹೈಡ್ ಮಾಡ್ತಾರೆ? ವೈ ಆರ್ ದೇ ನಾಟ್ ಲಿಸ್ನಿಂಗ್ ಟು ದಿ ಡಿಮ್ಯಾಂಡ್ಸ್ ಆಫ್ ದಿ LOP Rahul Gandhi ji to immediately release the CCTV footage? He is not fishy. If not, then release. Then data simple ಸೇವ್ ಡೆಮಾಕ್ರಸಿ ಅಂತ ಕೂಡ. ಅಂದ್ರೆ ಇದು ಬಹಳ ಸಿಂಪಲ್ ಆಗಿ ಹೇಳ್ಬೋದು. ನೀವು ಬಿಡಲ್ಲ, ಡಾಟಾ ಕೊಡಲ್ಲ ಅಂದ್ರೆ ಬಹಳ ಸರಳವಾಗಿ ಹೇಳ್ಬೋದು. ನೀವು ಏನೋ ಮುಚ್ಚಿಡ್ತಾ ಇದ್ದೀರಾ. ಏನ್ ಮುಚ್ಚಿಡ್ತಾ ಇದ್ದೀರಾ? ಯಾರನ್ನ ಮುಚ್ಚಿಡ್ತಾ ಇದ್ದೀರಾ? ಇದು ಬಹಳ ಪ್ರಶ್ನೆ ಇರ್ತಕ್ಕಂಥದ್ದು. ಮತ್ತೆ ಇನ್ ಕೆಲವರು ಡಿಬಂಕಿಂಗ್ ರಾಹುಲ್ ಗಾಂಧೀಸ್ ಕ್ಲೈಮ್ಸ್ ಅಂತ ಹೇಳ್ತಾರೆ. ಸೊ ಅದು ಅಲ್ಲವಾ, ECI ರಾಹುಲ್ ಗಾಂಧಿ ಜೂನ್ formal interaction over his allegations regarding to Maharashtra polls, but instead presenting his concerns through the proper initial forum, he chose to scoot, making claims without offering a shred of proof. ಅಂದ್ರೆ ಯಾವುದೇ ಪ್ರೂಫ್ ಕೊಡದೆ, ಪ್ರೂಫ್ ಏನು ಕೊಡೋದು? CCTV ಫುಟೇಜ್ ಕೊಡಿ ಅನ್ನಕ್ಕೆ ಯಾವ ಪ್ರೂಫ್ ಕೊಡಬೇಕು? ಯಾವ ಅಂಕಿಅಂಶ ಕೊಡಬೇಕು? ನಾವು ಹೇಳೋ ಬೂತಲ್ಲಿ, ಹೇಳೋ ಕ್ಷೇತ್ರಗಳಲ್ಲಿ 50% ಮತ ಏರಿಕೆ, ಅದರದ್ದು CCTV ಫುಟೇಜ್ ಅಷ್ಟೇ. ಮತ್ತು ಎಲ್ಲಾ ಕ್ಷೇತ್ರಗಳು ಮೊದಲು ಕೊಡ್ತಿದ್ದಾಗ 17C ಫಾರಂ ಕೊಡಿ. ಎಲ್ಲಾ ಕ್ಷೇತ್ರಗಳ ಮತಗಳ ಎಲೆಕ್ಟ್ರಾನಿಕ್ ರೀಡಬಲ್ ಡಾಟಾ ಕೊಡಿ. ಅದಕ್ಕೇನು ಪ್ರೂಫ್ ಕೊಡಬೇಕು? ಆಯ್ತಪ್ಪ, ನೀವು ಸತ್ಯ ಹರೀಶ್ ಚಂದ್ರರು, ನೀವು ತುಂಡುಗಳು, ನೀವು ಏನು ಮಾತಾಡಂಗೆ ಇಲ್ಲ. ನಿಮ್ಮ ಬಗ್ಗೆ ಏನು ಎಲ್ಲ ಸರಿ ಇದೆ, ಸೊ ಡಾಟಾ ಕೊಡಿ. ಈಗ ಇಷ್ಟಕ್ಕೆ ಆದ ತಕ್ಷಣ, ಈಗ ಕಳೆದ 1 ಗಂಟೆ ಹಿಂದೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ದೇವೇಂದ್ರ ಫಡ್ನವೀಸ್ ಒಂದು ಪತ್ರ ಕೂಡ ಬರೆದಿದ್ದಾರೆ. ಸೊ ಅದೇನು ಪತ್ರ, ಒಂದು ಸಾರಾಂಶ ಹೇಳೋದಾದ್ರೆ ಏನ್ ಹೇಳ್ತಾರೆ? ಡ್ಯಾಮೇಜ್ ಕಂಟ್ರೋಲ್ ದೇವೇಂದ್ರ ಫಡ್ನವೀಸ್ ಕನ್ಫರ್ಮ್ ದಟ್ yes, there were spikes in the voter list across all seats. Our question remains, if there were noticeable abnormal voters list spike of more than 4%, why were not they verification done by the ECI ವೆರಿಫಿಕೇಶನ್ ಮಾಡಿದಾಗ ಅದನ್ನ ಯಾಕೆ ಹೇಳಿಲ್ಲ ಅಂತ ಕೇಳ್ತಾರೆ. ಸೊ ಯಾರು ಹೇಳ್ಬೇಕಾಗಿತ್ತು? ಇವರೇ ಹೇಳ್ಬೇಕಾಗಿತ್ತು. ಸೊ since when did ECI started sharing data number of Hindu votes? What exactly is making BJP feel they have won when there is a 3% drop in vote share since 2021? 2020 ನಿಮ್ಮ 3% ವೋಟು ಶೇರ್ ಡಿಪ್ ಆದ್ರೂ ನೀವು ಹೆಂಗ್ ಹೇಳ್ತಾ ಇದ್ದೀರಾ ಅಂದ್ರೆ ಹಿಂಗೇನೆ. ಟೋಟಲ್ ವೋಟ್ ಅಂದ್ರೆ 72,600 ಹಿಂದೂ ವೋಟ್ಗಳು ಕಲಂಜಿ ಕ್ಷೇತ್ರದಲ್ಲಿ ಬಂದ್ರೆ BJP received 52,000. BJP received 52,710 votes, near 73% consolidation. So good to see public finally acknowledge the fact that except BJP, nobody else will stand for the Hindus. Overall, 40% vote share BJP is already confirmed. So need an extra 4-5%. So ಇದು ಅಂದ್ರೆ ಇದು ಬುಲ್ಶಿಟ್ ಬರ್ದಿರ್ತಕ್ಕಂಥ ಒಂದು ಪರ್ಸೆಂಟೇಜ್. ಸೊ ಅದನ್ನೇ ಪ್ರಶ್ನೆ ಕೇಳ್ತಾರೆ. BJP feel they have won their 3% drop in vote share since 2021. ನಿಮ್ಗೆ ಇಲ್ಲಿ ಇಷ್ಟೊಂದು 70% ಕನ್ಸಾಲಿಡೇಷನ್ ಆದ್ರೆ 3% 4% ಡಿಪ್ ಆದ್ರೂ ಕೂಡ ನೀವು ಹೆಂಗ್ ಗೆಲ್ತಾ ಇದ್ದೀರಾ? ಸೊ ಹೆಂಗ್ ಗೆಲ್ತಾ ಇದ್ದೀರಾ ಅಂತ ಕೇಳ್ತಾರೆ. ಸೊ BJP ಮತ್ತು ECI ನ ಒಂದು ಅವರ ಒಂದು ನೆಕ್ಸಸ್ ಏನೇನಿದೆ ಅಂತ ನೋಡಿದ್ರೆ, ಥ್ರೆಶೋಲ್ಡ್ ವೋಟರ್ ಹೈಕ್ 4%, ಅವರೇ ಹೇಳ್ದಂಗೆ. ವೋಟರ್ ಹೈಕ್ ಇನ್ ಫಡ್ನವೀಸ್ ಅಸೆಂಬ್ಲಿ 8.5%. ಸೊ ಅದಂಗೆ ಹೇರಾಯ್ತು. ವಾಟ್ ಈಸ್ ಸ್ಟಾಪಿಂಗ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಫ್ರಮ್ ಇನಿಷಿಯೇಟಿಂಗ್ ಎ ಟ್ರಾನ್ಸ್ಪರೆಂಟ್ ಇನ್ವೆಸ್ಟಿಗೇಷನ್? ಯಾಕೆ ನೀವು ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇಲ್ಲ? ಮತ್ತು ರಾಹುಲ್ ಗಾಂಧಿ ಕೇಳಿದಂತಹ ಪ್ರಶ್ನೆಗಳಿಗೆ ಯಾಕೆ ಉತ್ತರ? ECI has invited Congress leader Rahul Gandhi to discuss meeting. The letter dated June 12 sent to his email to also deliver to his residence. ಮನೆಗೂ ಕಳಿಸಿದಾರಂತೆ. The ECI clarified that concerns previously raised by the Indian National Congress had already been addressed. It reiterated that elections are conducted transparently and expressed willing to meet Rahul Gandhi at his convenience for further discussion. ಡಿಸ್ಕಷನ್ ಏನಿಲ್ಲ, ಬಹಳ ಡಿಸ್ಕಷನ್. ರಾಹುಲ್ ಗಾಂಧಿ ಕೇಳ್ತಾ ಇರ್ತಕ್ಕಂಥ ಅಂಶ ಬಹಳ ಸ್ಪಷ್ಟವಾಗಿದೆ. ನೀವು ದಾಖಲಾತಿಗೆ ಬಿಡಿ. ರ್ಯಾಪಿಡ್ ಅರ್ಬನೈಸೇಷನ್ ಏನ್ ಹೇಳ್ತಾರೆ ನೋಡಿ ಎಲೆಕ್ಷನ್ ಕಮಿಷನ್. ಅವ್ರ ಪರ ಗೋಧಿ ಮೀಡಿಯಾ ಬ್ಯಾಟಿಂಗ್ ಮಾಡ್ತಾ ಇದೆ. ಏನ್ ಗೋಧಿ ಮೀಡಿಯಾಗಳು ಹೇಳ್ತಾರೆ? ರ್ಯಾಪಿಡ್ ಅರ್ಬನೈಸೇಷನ್, ಫ್ರೀಕ್ವೆಂಟ್ ಮೈಗ್ರೇಷನ್, ನಾನ್ ರಿಪೋರ್ಟಿಂಗ್ ಡೆತ್ಸ್ and inclusion foreign illegal immigrants have
have necessitized revision. ಸೊ ಯಾವುದು ಕಾರಣ ಅಂತಂದ್ರೆ ಹೇಳ್ತಾರೆ ರ್ಯಾಪಿಡ್, ಬಹಳ ವೇಗವಾಗಿ ನಗರಗಳು ಬೆಳೀತಾ ಇದಾವೆ, ಮೈಗ್ರೇಷನ್ ಆಗ್ತಾ ಇದೆ, ಮತ್ತು ಸಾವುಗಳನ್ನ ರಿಪೋರ್ಟ್ ಮಾಡ್ತಾ ಇಲ್ಲ. ಸಾವುಗಳನ್ನ ಹೆಂಗ್ ರಿಪೋರ್ಟ್ ಆಗಲ್ಲ? ಯಾಕಂದ್ರೆ ನೀವು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನಿಮ್ಗೆ ಅವ್ರು ಸಾಯೋದಕ್ಕೆ, ಮಣ್ಣು ಮಾಡೋದಕ್ಕೆ ಅಥವಾ ಇದಕ್ಕೆ ನೀವು ಸ್ಮಶಾನ ಕರ್ಕೊಂಡು ಹೋಗೋಕೆ ನೀವು ಅಲ್ಲಿ ದಾಖಲಾತಿ ಮಾಡಿಸ್ಲೇಬೇಕು, ಡೆತ್ ಸರ್ಟಿಫಿಕೇಟ್ ತಗೊಳ್ಳೇಬೇಕು. ಡೆತ್ ಸರ್ಟಿಫಿಕೇಟ್ ಇಲ್ದೇನೆ ಏನು ಕೆಲಸ ಆಗೋದೇ ಇಲ್ಲ, ಬರ್ತ್ ಸರ್ಟಿಫಿಕೇಟ್ ಕೆಲಸನೇ ಆಗೋದಿಲ್ಲ. ಸೊ ಹೇಗೆ ಅಂಬಾನಿ ಮೀಡಿಯಾ ನ್ಯೂಸ್ 18 ಎಲೆಕ್ಷನ್ ಕಮಿಷನ್ ನ ರೆಸ್ಕ್ಯೂಗೆ ಬಂದಿದೆ. ಸೊ ಯಾರೇ ರೆಸ್ಕ್ಯೂಗೆ ಬಂದ್ರು ಈ ಸಲ ಅವ್ರಿಗೆ ಬಹಳ ಕಷ್ಟ ಇದೆ. ಇಲ್ಲಿ ಸ್ಟ್ಯಾಂಡ್ ವಿತ್ ದ ಪೀಪಲ್ಸ್ ಲೀಡರ್ ರಾಹುಲ್ ಗಾಂಧಿ ಎಕ್ಸ್ಪೋಸಿಂಗ್ ದ ಥೆಫ್ಟ್ ಆಫ್ ಅವರ್ ಡೆಮಾಕ್ರಸಿ. ಹೇಗೆ ಥೆಫ್ಟ್ ಮಾಡಿದೆ ಅಂತ ಹೇಳಿ ಹೇಳ್ತಾರೆ ನೋಡಿ. 6 ತಿಂಗಳಲ್ಲಿ ಸುಮಾರು 29,219 ವೋಟರ್ಸ್ ಬಂದಿದ್ದಾರೆ. 6 ತಿಂಗಳಲ್ಲಿ 2019ರಲ್ಲಿ 15,000 ಡೂಪ್ಲಿಕೇಟ್ ಆಗಿತ್ತು. BLOs ಫ್ಲಾಗ್ಡ್, BLO ಅಂದ್ರೆ ಬೂತ್ ಲೆವೆಲ್ ಆಫೀಸರ್ಸ್ ಇದನ್ನ ಫೇಕ್ ವೋಟರ್ ಅಂತ ಹೇಳಿದ್ರು. ಮತ್ತೆ ಬೂತ್ 20 to 50% ಏರಿಕೆ ಆಗಿತ್ತು. ಫಡ್ನವೀಸ್ ವಿನ್ಸ್ ಅಗೈನ್ ಬೇರ್ಲಿ, ಆರಾಮಾಗಿ ಅವರು ಗೆದ್ದರು. ಇದು ECI ಏನನ್ನ ಹೈಡ್ ಮಾಡ್ತಾ ಇದೆ, ಇದು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ಇನ್ನು ಈ ರೀತಿ ಬಹಳ ಪ್ರಶ್ನೆ ಬಹಳ ಚೆನ್ನಾಗಿ ಕೇಳ್ತಾ ಇದಾರೆ. ಇದು ಬಹಳ ನನಗೆ ಇಂಟ್ರೆಸ್ಟಿಂಗ್ ಆಗಿದೆ ಏನಂತಂದ್ರೆ, ನಮ್ಮ ಕರ್ನಾಟಕದ ವ್ಯಂಗ್ಯ ಚಿತ್ರಕಾರ ಸತೀಶ್ ಆಚಾರ್ಯ ಒಂದು ಪೂರ್ತಿ ಒಂದು ಕಾರ್ಟೂನ್ ಬರೆದಿದ್ದಾರೆ, ಬಹಳ ಚೆನ್ನಾಗಿ ಬರೆದಿದ್ದಾರೆ. ಇಫ್ ಎವ್ರಿಥಿಂಗ್ ಈಸ್ ಟ್ರಾನ್ಸ್ಪರೆಂಟ್ ಅಂಡ್ ಇಟ್ ಈಸ್ ನಥಿಂಗ್ ಟು ಹೈಡ್, ECI should maintain voting records for ever 45 days, 1 year. So and make available CCTV footage to anyone as per rules forever. So there are the core documents validating Indian democracy scientific. ಸೊ ನಮ್ಮ ದೇಶದ ಪ್ರಾಮಾಣಿಕತೆ, ಬಟ್ ಹಿಯರ್ ಎವರಿ ಆಕ್ಷನ್ ಇವೋಕ್ಸ್ ಸಸ್ಪಿಷನ್. ಅಂದ್ರೆ ನೀವು ದಾಖಲಾತಿಗಳು ಯಾವಾಗ ಜನರ ಕೈಗೆ ಸಿಗಬೇಕು ಅನ್ನೋ ಬದ್ರು ನೀವು ಇದನ್ನ ಇಷ್ಟನ್ನೇ ಕೆಲವೊಂದು ಮಾತ್ರ ಅಂತ ಹೇಳಿ ಅದನ್ನ ಇಟ್ಕೊಳ್ತಕ್ಕಂಥ ಎಷ್ಟು ಮಟ್ಟಕ್ಕೆ ಸರಿ ಅಂತ ಕೂಡ ಜನ ಪ್ರಶ್ನೆ ಕೇಳ್ತಾರೆ. ಸತೀಶ್ ಆಚಾರ್ಯ ಅವರ ನೀವು ಒಂದು ಕಾರ್ಟೂನ್ ನೋಡಿದ್ರೆ, ಎಲೆಕ್ಷನ್ ಕಮಿಷನ್ ಆ ಒಂದು ಡಾಟಾವನ್ನ ಮುಚ್ಚಿಟ್ಕೊಂಡು ತಬ್ಬಿಟ್ಕೊಂಡು ಅದನ್ನ ಬಚ್ಚಿಟ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ. ಡೆಮಾಕ್ರಸಿ ಇಸ್ ಇನ್ ಡೇಂಜರ್ ಅಂತ ಅವರೇ ಹೇಳ್ತಾ ಇದಾರೆ. ದೇ ಆರ್ ಆಸ್ಕಿಂಗ್ ಫಾರ್ ಟ್ರಾನ್ಸ್ಪರೆನ್ಸಿ, ಅವರು ಟ್ರಾನ್ಸ್ಪರೆನ್ಸಿ ಕೇಳ್ತಾ ಇದಾರೆ ಅಂತ ಜನ ಹೇಳ್ತಾ ಇದಾರೆ. ಸೊ ನಾವು ಇನ್ನು ಟ್ರಾನ್ಸ್ಪರೆನ್ಸಿ ಕೇಳೋದೇ ಪ್ರಜಾಪ್ರಭುತ್ವ ವಿರೋಧಿ ಧೋರಣೆ ಅಂತ ಕೂಡ ಹೇಳಲಾಗ್ತದೆ. ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಲ್ಲ ಕಡೆ ಬನ್ನಿ ನಮ್ಮ ಜೊತೆ ಮಾತನಾಡಿ ಅಂತ ಹೇಳ್ತಾರೆ. ಮಾತನಾಡೋದಕ್ಕೆ ಇಲ್ಲಿ ಬಿಸ್ನೆಸ್ ಡೀಲ್, ಅಮೆರಿಕದ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ಡೀಲ್ ಮಾಡ್ಕೊಳಕ್ಕೆ ಏನು ಡೀಲ್ ಇಲ್ಲ, ಇಲ್ಲಿ ಡೀಲ್ ಇರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ನೀವು ದಾಖಲಾತಿಗಳನ್ನ ಬಿಡುಗಡೆ ಮಾಡಿ. ಮಹಾರಾಷ್ಟ್ರ ಪೋಲ್ ಏನೇನಾಯ್ತು, ಮಹಾರಾಷ್ಟ್ರದ ಒಂದೇ ಅಲ್ಲ, ಪಂಜಾಬ್ ಹರಿಯಾಣ ಚುನಾವಣೆದು ಕೂಡ ದಾಖಲಾತಿಗಳನ್ನು ಕೊಡಬೇಕು, ಲೋಕಸಭಾ ಚುನಾವಣೆಯ ದಾಖಲಾತಿಗಳನ್ನ ಕೊಡಬೇಕು. ಸೊ ಈ ಹೆಂಗ್ ಕೊಡಬೇಕು, ಎಷ್ಟು ಕೊಡ್ತೀರಾ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯ ಆಗುತ್ತೆ. ಇನ್ನು ಎಲೆಕ್ಷನ್ ಕಮಿಷನ್ ಆಫ್ ಅಲಾಂಗ್ ವಿತ್ ನರೇಂದ್ರ ಮೋದಿ ಅವರ ಪಾರ್ಟಿ ಆಫ್ ಕರಪ್ಷನ್. ಸೊ ಈ ಸ್ಟಾಕರ್ಸ್ ಚರ್ಚೆ ಆಗ್ತಾರೆ. ಸೊ ಅವೆಲ್ಲವನ್ನು ನಿಮಗೆ ಹೇಳಕ್ ಹೋಗೋದಿಲ್ಲ. ಆದ್ರೆ ಈ ಒಂದು ದೊಡ್ಡ ಮಟ್ಟದ ಒಂದು ಸೋಷಿಯಲ್ ಮೀಡಿಯಾ ಅವೇರ್ನೆಸ್, ಸೋಷಿಯಲ್ ಕ್ಯಾಂಪೇನ್ ನಡೀತಾ ಇದೆ. ಸೊ ಒಟ್ಟಾರೆ ಕನ್ನಡಿಗರೇ, ನಮ್ಮ ರಾಜ್ಯದಲ್ಲಿ ಇಲ್ಲಿ ಚಿಲುಮೆ ಅಂತ ಒಂದು ಸಂಸ್ಥೆ ಇಟ್ಕೊಂಡು ಅಶ್ವಥ್ ನಾರಾಯಣ ಅಂತ ಹೇಳಿ ಬಿಜೆಪಿ MLA ಆಗಿರ್ತಕ್ಕಂಥ ಉಪಮುಖ್ಯಮಂತ್ರಿ ಆಗಿದ್ದಂತ ಅಶ್ವಥ್ ನಾರಾಯಣ ಯಾವ ಮಟ್ಟಕ್ಕೆ ಅವರು ಗೆದ್ರು ಅನ್ನೋದು ನಿಮ್ಗೆ ಗೊತ್ತು. ಅಲ್ಲಿ ಅವರೇ ಗೆಲ್ತಾರೆ. ಚಿಲುಮೆಯನ್ನು ಸಂಸ್ಥೆ ಇಟ್ಕೊಂಡು ಅಲ್ಲಿ ಫೇಕ್ ವೋಟರ್ ಐಡಿಗಳನ್ನ, ಫೇಕ್ ಸಂಸ್ಥೆಗಳನ್ನು ಕೂಡ ಮಾಡ್ಕೊಂಡು ವೋಟರ್ನ ಗೆಲ್ತಾ ಇರ್ತಾರೆ. ಹಾಗೆ ಕೇವಲ ಕೆಲವೇ ಓಟ್ಗಳಲ್ಲಿ ಬಹುಶಃ 23 ಓಟ್ಗಳಿಂದ ಜಯನಗರದ ಕೃಷ್ಣ ಏನೋ ಹೆಸರು ನಂಗೆ ಬರ್ತಾ ಇದೆ, ಶಾಸಕ ರಾಮಮೂರ್ತಿ ಗೆಲ್ತಾರೆ. ರಾಮಲಿಂಗಾರೆಡ್ಡಿಯವರ ಪುತ್ರಿ ಓಟನ್ನ ರೀಕೌಂಟ್ ಮಾಡಿ ಮತ್ತು ಇನ್ವ್ಯಾಲಿಡ್ ಆಗಿರ್ತಕ್ಕಂಥ ಓಟ್ಗಳನ್ನ ವ್ಯಾಲಿಡ್ ಅಂತ ಮಾಡಿಸಿ ಗೆಲ್ತಾರೆ. ಇದು ಕೋರ್ಟ್ ಅಲ್ಲಿ ಇದೆ, ಅದೇನಾಗಿದೆ ಅಂತ ಕೂಡ ಅಲ್ಲಿ ಇನ್ನೂ ಬಂದಿಲ್ಲ. ಆದ್ರೆ ಅಷ್ಟ್ರ ಮಟ್ಟಿಗೆ ಅಲ್ಲಿ ಗೆಲ್ಲೇಬೇಕು ಅಂತ ಹಪ ಬಿಟ್ಕೊಂಡು ತೇಜಸ್ವಿ ಸೂರ್ಯ, ರವಿ ಸುಬ್ರಹ್ಮಣ್ಯ, ಅಶೋಕ ಇವರೆಲ್ಲ ಅಲ್ಲಿ ಕೂತ್ಕೊಂಡು ಮಾಡಿದಂತಹ ದಾಂಧಲೆ. ಈ ದಾಂಧಲೆಗೆ ಕೂಡ ಇನ್ನು ಸರ್ಕಾರ ರಚನೆ ಆಗ್ಬೇಕಾಯ್ತು ಅಂತ ಸಂದರ್ಭದಲ್ಲಿ ಜಯನಗರಲ್ಲಿ ಮಾಡಿದಂತಹ ಕೇಸ್ ಇನ್ನೂ ನಡೀತಾ ಇದೆ. ಸೊ ಇನ್ವ್ಯಾಲಿಡ್ ವೋಟ್ಸ್ ಅನ್ನು ವ್ಯಾಲಿಡ್ ವೋಟ್ ಮಾಡಿಸ್ತಾರೆ. ಸೊ ಇದು ಬಿಜೆಪಿಯವರ ಹಣೆ ಬರ. ಈ ಪ್ರಜಾಪ್ರಭುತ್ವ ಉಳಿಬೇಕು ಅಂದ್ರೆ ಎಲೆಕ್ಷನ್ ಕಮಿಷನ್ ಇಲ್ಲಿ ತೊಲಗಬೇಕು, ಎಲ್ಲ ಭ್ರಷ್ಟ ಎಲೆಕ್ಷನ್ ಕಮಿಷನ್ ತೊಲಗಬೇಕು. ಸೊ ಅಲ್ಲಿವರೆಗೂ ನೀವು ಪ್ರಶ್ನೆ ಮಾಡ್ತಾನೆ ಇರಿ. ಮತ್ತು ಒಂದು ಕ್ಯಾಂಪೇನ್ ನಿಮ್ಗೆ ಗೊತ್ತಿರೋದಕ್ಕಂತ ಹೇಳಿ ಜನರನ್ನ ಪ್ರಶ್ನೆ ಮಾಡಕ್ ಹೇಳಿ. ಯಾರನ್ನ ಪ್ರಶ್ನೆ ಮಾಡಿದ್ರು ಬಿಜೆಪಿಯ ಸಂಸದ, ಬಿಜೆಪಿ MLA, ಬಿಜೆಪಿಯ ಕಾರ್ಪೊರೇಟರ್, ಬಿಜೆಪಿಯ ಚೇಲ ಚಪಾತಿ ಯಾರನ್ನೇ ಆಗಿ ಸಿಕ್ಕರು ಹಿಡ್ಕೊಂಡು ಕೇಳಿ, ಯಾಕೆ ಎಲೆಕ್ಷನ್ ಕಮಿಷನ್ ಡೇಟಾ ಕೊಡಲ್ಲ, ಯಾಕೆ ಎಲೆಕ್ಷನ್ ಕಮಿಷನ್ CCTV ಫುಟೇಜ್ ಕೊಡಲ್ಲ, ಯಾಕೆ ಎಲೆಕ್ಷನ್ ಕಮಿಷನ್ ವೋಟರ್ ಲಿಸ್ಟ್ ಕೊಡಲ್ಲ, ಯಾಕೆ ಎಲೆಕ್ಷನ್ ಕಮಿಷನ್ ಫಾರಂ 76 ಕೊಡಲ್ಲ? ಇಷ್ಟು ಪ್ರಶ್ನೆ ಕೇಳಿದ್ರೆ ಸಾಕು, ಅವ್ರು ಓಡೋಗ್ಬಿಡ್ತಾರೆ, ನಿಮ್ ಕೈಗೆ ಸಿಕ್ಕಲ್ಲ.
ನಮಸ್ಕಾರ.